ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಲರ್ನ್ ಸ್ಪೋಕನ್ ಇಂಗ್ಲೀಷ್ 11 ಡೇಸ್ ಅನ್ನುವಂತಹ ಈ ಒಂದು ವಿಡಿಯೋ ಸೀರೀಸ್ನಲ್ಲಿ ಇವತ್ತು ನಾವು 5th ಡೇಯಲ್ಲಿ ವಿಷಯಗಳನ್ನ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿರಿ, ಈಗಾಗಲೇ 4th ಡೇ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಹೇಳ್ಕೊಟ್ಟಿದ್ದೆ. ಇಂದಿನ ವಿಡಿಯೋದಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಫಾಸ್ಟ್ ಸಿಂಪಲ್ ಆ್ಯಂಡ್ ದೆನ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಸ್ಗಳನ್ನ ಕಲಿಯಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಂದಿನ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂತಹ ಈ ಟೆನ್ಸಸ್ಗಳನ್ನ ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಕನ್ನಡದ ಮೂಲಕ ಇಂಗ್ಲೀಷನ್ನು 11 ದಿನದಲ್ಲಿ ಸುಲಭವಾಗಿ ಕಲಿಯಲಿಕ್ಕೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಫಾಸ್ಟ್ ಸಿಂಪಲ್ ಟೆನ್ಸ್ ನೋಡ್ರಿ. ಈ ಫಾಸ್ಟ್ ಸಿಂಪಲ್ ಟೆನ್ಸ್ ಅಂತಂದ್ರೆ ಏನು? ಫಾಸ್ಟಲ್ಲಿ ಆದಂಥ ಕ್ರಿಯೆಗಳನ್ನು, ಅಂದರೆ ಭೂತಕಾಲದಲ್ಲಿ ಆಗಿ ಹೋಗಿರುವಂಥ ಘಟನೆಗಳನ್ನು ನಾವು ಮಾತನಾಡುವಾಗ ಇಂಗ್ಲೀಷಲ್ಲಿ ಫಾಸ್ಟ್ ಸಿಂಪಲ್ ಟೆನ್ಸನ್ನು ಬಳಸ್ತಾರೆ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಟೆನ್ಸಸ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ V2 ಪ್ಲಸ್ ಆಬ್ಜೆಕ್ಟ್. ಅಂದರೆ ಇಲ್ಲಿ ಕ್ರಿಯಾಪದದ ಎರಡನೇ ರೂಪವನ್ನು ನಾವು ಬಳಸಬೇಕಾಗತ್ತೆ. ನಾನು ನಿಮಗೆ ಹೇಳಿದ್ದೆ ಕ್ರಿಯಾಪದಕ್ಕೆ ಮುಖ್ಯವಾಗಿ 3 ರೂಪಗಳು ಇರ್ತವೆ ಅಂತಂತಂದು. ಅದರಲ್ಲಿ ನೋಡಿರಿ, ಗೋ, ವೆಂಟ್, ಗಾನ್. ಗೋ ಅನ್ನೋದು V1, ವೆಂಟ್ ಅನ್ನೋದು V2 ಆ್ಯಂಡ್ ದೆನ್ ಗಾನ್ ಅನ್ನೋದು V3. ಸಿಂಗ್, ಸ್ಯಾಂಗ್, ಸಂಗ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಆಸ್ಕ್, ಆಸ್ಕ್ಡ್, ಈ ರೀತಿ ಕ್ರಿಯಾಪದಗಳ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ವಾ. ಇಲ್ಲಿ ಕ್ರಿಯಾಪದದ ಎರಡನೆಯ ರೂಪವನ್ನು ಈ ಒಂದು ಟೆನ್ಸಸ್ದಲ್ಲಿ ಬಳಸ್ತಾರೆ. ಸಿ ಮೈ ಡಿಯರ್ ಫ್ರೆಂಡ್ಸ್, ಅಮಾಂಗ್ ದ 12 ಟೈಪ್ಸ್ ಆಫ್ ಟೆನ್ಸಸ್, V2 ಈಸ್ ಎಸ್ಪೆಷಲಿ ಯೂಸ್ಡ್ ಇನ್ ದಿಸ್ ಟೆನ್ಸ್ ಓನ್ಲಿ. ಓಕೆ, ಎಕ್ಸೆಪ್ಟ್ ದಿಸ್ ಟೆನ್ಸ್, V2 ಈಸ್ ನೆವರ್ ಗೋಯಿಂಗ್ ಟು ಬಿ ಯೂಸ್ಡ್ ಇನ್ ದ ಎನಿ ಅದರ್ ಟೆನ್ಸಸ್ ಮೈ ಡಿಯರ್ ಫ್ರೆಂಡ್ಸ್. ವೆಲ್ ಫ್ರೆಂಡ್ಸ್, ಈ ಒಂದು ಟೆನ್ಸಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಅದು ಬಂದುಬಿಟ್ಟು ಡಿಡ್. ಈ ಡಿಡ್ ಅಂತ ಅನ್ನೋದನ್ನು ನೋಡಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಡೂ ಮತ್ತು ಡಸ್ ಹೆಂಗೆ ಯೂಸ್ ಮಾಡ್ತಾ ಇದ್ರಿ, ಹಾಗೆ ಇಲ್ಲಿ ಡಿಡ್ ಅಂತಂದು ಬರುತ್ತೆ. ಈ ಡಿಡ್ ಅನ್ನೋದನ್ನು ನೀವು ಎಲ್ಲ ಒಂದು ಪರ್ಸನ್ಸ್ಗಳಿಗೆ ಯೂಸ್ ಮಾಡಬೇಕು. ಅಂದ್ರೇನು? ಐ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲ ಪರ್ಸನ್ಸ್ಗೂ ಡಿಡ್ ಅಂತಂತಂದೇ ಯೂಸ್ ಆಗುತ್ತೆ. ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ವೆಲ್, ಈಗ ವಾಕ್ಯಗಳ ರಚನೆ ಯಾವ ರೀತಿ ಆಗುತ್ತೆ ನೋಡೋಣ. ನೋಡಿರಿ, ಫಸ್ಟ್ ಪರ್ಸನ್, ಐ ವೆಂಟ್ ಟು ಸ್ಕೂಲ್. ಅಂದರೆ ನಾನು ಶಾಲೆಗೆ ಹೋದೆನು. ಅಂದರೆ ಶಾಲೆಗೆ ಹೋದಿನೋ ಅಂತಂತಂದರೆ ಅದರ ಅರ್ಥ ಏನು? ಒಟ್ಟು ಆಗಿ ಹೋಗಿದೆ ಈ ಕ್ರಿಯೆ. ಅದು 5 ನಿಮಿಷದ ಹಿಂದೆ ಇರ್ಬೋದು, 1 ಅವರ್ ಹಿಂದೆ ಇರ್ಬೋದು, ಅಥವಾ ನಿನ್ನೆ ಇರ್ಬೋದು, ಮೊನ್ನೆ ಇರ್ಬೋದು. ಒಟ್ಟು ಆಗಿ ಹೋದಂಥ ಘಟನೆಯನ್ನು ಈ ಒಂದು ಟೆನ್ಸಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ರೈಟ್? ಈಗ ನಾನು ಶಾಲೆಗೆ ಹೋದೆನು, ಐ ವೆಂಟ್ ಟು ಸ್ಕೂಲ್. ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ವೆಂಟ್ ಅನ್ನೋದು ಕ್ರಿಯಾಪದದ ಎರಡನೇ ರೂಪ, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಈಗ ನೋಡಿರಿ, ಇದನ್ನೇ ನೀವು ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕು ಅಂತಂದರೆ ಐ ಡಿಡ್ ನಾಟ್ ಗೋ ಟು ಸ್ಕೂಲ್. ಇಲ್ಲಿ ನೀವು ಡಿಡ್ಡನ್ನು ಯೂಸ್ ಮಾಡಬೇಕು. ರಿಮೆಂಬರ್ ಒನ್ ಥಿಂಗ್, ವೆನ್ ಯು ಮೇಕ್ ನೆಗೆಟಿವ್ ಆ್ಯಂಡ್ ದೆನ್ ಕ್ವಶನ್ಸ್ ಇನ್ ದ ಫಾಸ್ಟ್ ಸಿಂಪಲ್ ಟೆನ್ಸ್, ದೆನ್ ಓನ್ಲಿ ಯು ಶುಡ್ ಯೂಸ್ ದ ಹೆಲ್ಪಿಂಗ್ ವರ್ಬ್ ಡಿಡ್. ಅಂದರೆ ನೆಗೆಟಿವ್ ಮತ್ತು ಕ್ವಶನ್ಸ್ಗಳನ್ನ ಮಾಡುವಾಗ ಮಾತ್ರ ಈ ಒಂದು ಟೆನ್ಸ್ ಯೂಸ್ ಆಗುತ್ತೆ. ಅದು ಬಿಟ್ಟು ಬೇರೆ ಯಾವುದೇ ಸಂದರ್ಭದಲ್ಲಿ ಯೂಸ್ ಆಗಲ್ಲ. ಓಕೆ, ನಾನು ಶಾಲೆಗೆ ಹೋಗಿರಲಿಲ್ಲ ಅಂದರೆ ನೆಗೆಟಿವ್. ಸೊ ಐ ಡಿಡ್ ನಾಟ್ ಗೋ ಟು ಸ್ಕೂಲ್. ಈಗ ಇದನ್ನೇ ಪ್ರಶ್ನೆ ಮಾಡಬೇಕಾದ್ರೆ ಡಿಡ್ ಐ ಗೋ ಟು ಸ್ಕೂಲ್ ಅಂದರೆ ಡಿಡನ್ನು ಫಸ್ಟಿಗೆ ತೆಗೆದುಕೊಂಡ್ಬರ್ಬೇಕು. ಎಸ್, ಡಿಡ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋದೇನೆ. ಡಿಡಂಟ್ ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇರ್ ಡಿಡ್ ಐ ಗೋ, ನಾನು ಎಲ್ಲಿಗೆ ಹೋದೆನು. ರೈಟ್? ಇದು ಫಸ್ಟ್ ಪರ್ಸನ್. ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್, WH ಕ್ವಶನ್. ಈಗ ಇದೇ ರೀತಿ ಯು ಅಲ್ಲಿ ತೆಗೆದುಕೊಳ್ಳೋಣ. ಯು ವೆಂಟ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋದಿರಿ. ಯು ಡಿಡ್ ನಾಟ್ ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗಲಿಲ್ಲ. ಡಿಡ್ ಯು ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋದಿರಾ. ಡಿಡ್ ಯು ನಾಟ್ ಗೋ ಟು ಸ್ಕೂಲ್, ನೀವು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇರ್ ಡಿಡ್ ಯು ಗೋ, ನೀವು ಎಲ್ಲಿಗೆ ಹೋದಿರಿ. WH ಕ್ವಶನ್. ನೆಕ್ಸ್ಟ್ ದೇ ವೆಂಟ್ ಟು ಸ್ಕೂಲ್, ಅವರು ಶಾಲೆಗೆ ಹೋದರು. ದೇ ಡಿಡ್ ನಾಟ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗಲಿಲ್ಲ. ಡಿಡ್ ದೇ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋದರೆ. ಡಿಡ್ ದೇ ನಾಟ್ ಗೋ ಟು ಸ್ಕೂಲ್, ಅವರು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇರ್ ಡಿಡ್ ದೇ ಗೋ, ಅವರು ಎಲ್ಲಿಗೆ ಹೋದರು. ಓಕೆ, ಈಗ ಇದನ್ನೇ ವಿ ಎಲ್ಲಿ ತೆಗೆದುಕೊಳ್ಳೋಣ. ವಿ ವೆಂಟ್ ಟು ಸ್ಕೂಲ್ ಅಂದರೆ ನಾವು ಶಾಲೆಗೆ ಹೋದೆವು. ವಿ ಡಿಡ್ ನಾಟ್ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗಲಿಲ್ಲ. ಡಿಡ್ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋದೆವೆ. ಡಿಡಂಟ್ ವಿ ಗೋ ಟು ಸ್ಕೂಲ್, ನಾವು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇ ಡಿಡ್ ವಿ ಗೋ, ನಾವು ಎಲ್ಲಿಗೆ ಹೋದೆವು. ನೆಕ್ಸ್ಟ್ ಹಿ ವೆಂಟ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋದನು. ಹಿ ಡಿಡ್ ನಾಟ್ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗಲಿಲ್ಲ. ಡಿಡ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋದನೆ. ಡಿಡ್ ನಾಟ್ ಹಿ ಗೋ ಟು ಸ್ಕೂಲ್, ಅವನು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇ ಡಿಡ್ ಹಿ ಗೋ, ಅವನು ಎಲ್ಲಿಗೆ ಹೋದನು. ರೈಟ್? ಇನ್ನೆಕ್ಸ್ಟು ಸಿ ಅಲ್ಲಿ ತೆಗೆದುಕೊಳ್ಳೋಣ. ಸಿ ವೆಂಟ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ಹೋದಳು. ಸಿ ಡಿಡ್ ನಾಟ್ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗಲಿಲ್ಲ. ಡಿಡ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋದಳೆ.
ಡಿಡ್ ನಾಟ್ ಸಿ ಗೋ ಟು ಸ್ಕೂಲ್, ಅವಳು ಶಾಲೆಗೆ ಹೋಗಲಿಲ್ಲವೇ. ದೆನ್ ವೇ ಡಿಡ್ ಸಿ ಗೋ, ಅವಳು ಎಲ್ಲಿಗೆ ಹೋದಳು. ನೆಕ್ಸ್ಟ್ ಇಟ್ಟಲ್ಲಿ ಮಾಡ್ಬೋದು ಹೇಗೆ, ಇಟ್ ವೆಂಟ್ ಟು ಸ್ಕೂಲ್ ಅಂದರೆ ಅದು ಶಾಲೆಗೆ ಹೋಯಿತು. ಇಟ್ ಡಿಡ್ ನಾಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗಲಿಲ್ಲ. ಡಿಡ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಯಿತೆ. ಡಿಡ್ ನಾಟ್ ಇಟ್ ಗೋ ಟು ಸ್ಕೂಲ್, ಅದು ಶಾಲೆಗೆ ಹೋಗಲಿಲ್ಲ. ದೆನ್ ವೇ ಡಿಡ್ ಇಟ್ ಗೋ, ಅದು ಎಲ್ಲಿಗೆ ಹೋಯಿತು. ಸೊ ಈ ರೀತಿ ವಾಕ್ಯಗಳ ರಚನೆ ಬರುತ್ತೆ. ಇಲ್ಲಿ ಒಂದನ್ನು ನೀವು ನೆನಪು ಇಟ್ಕೊಳ್ಬೇಕು ನೋಡಿರಿ. ಎಷ್ಟೋ ಜನ ಇವನ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ ದೇ ಮೇಕ್ ಮಿಸ್ಟೇಕ್ ವೈಲ್ ಸ್ಪೀಕಿಂಗ್ ಫಾಸ್ಟ್ ಸಿಂಪಲ್ ಟೆನ್ಸ್ when they speak negative sentence. Yes my dear friends, they make a mistake especially in this tense only. For example, see, I went to school, this is the first sentence. Suppose if I want to make a negative sentence, ನಾನು ಶಾಲೆಗೆ ಹೋಗಲಿಲ್ಲ, then how should I say, I did not go to school. ಅಂದರೆ ಇಲ್ಲಿ ಡಿಡ್ ಬಂದಾಗ ಅದರ ಮುಂದೆ ಕ್ರಿಯಾಪದದ ಮೊದಲ ರೂಪವನ್ನು ಯೂಸ್ ಮಾಡಬೇಕು. ಅಲ್ಲಿ ಎರಡನೇ ರೂಪ ಯೂಸ್ ಮಾಡಬೇಕು. ಐ ಡಿಡ್ ನಾಟ್ ವೆಂಟ್ ಟು ಸ್ಕೂಲ್ ಅನ್ನಬಾರ್ದು, ಐ ಡಿಡ್ ನಾಟ್ ಗೋ ಟು ಸ್ಕೂಲ್ ಅಂತಂದು ಅನ್ಬೇಕು, ರೈಟ್. ಬಟ್ ಎಷ್ಟೋ ಜನ ಏನು ಮಾಡಿಬಿಡ್ತಾರೆ, ಐ ಡಿಡೆಂಟ್ ವೆಂಟ್, ಐ ಡಿಡೆಂಟ್ ಕೇಮ್, ಐ ಡಿಡೆಂಟ್ ರೋಟ್, ಐ ಡಿಡೆಂಟ್ ಏಟ್, ಐ ಡಿಡೆಂಟ್ ಡ್ರ್ಯಾಂಕ್, ಈ ರೀತಿಯಾಗಿ ಮಾತಾಡ್ತಾರೆ. ಬಟ್ ಅದು ತಪ್ಪು. ಅದನ್ನೇ ನಾವು ಡಿಡ್ ಯೂಸ್ ಮಾಡಿದಾಗ ಕ್ರಿಯಾಪದದ ಮೊದಲ ರೂಪವನ್ನು ಯೂಸ್ ಮಾಡಬೇಕು. ಐ ಡಿಡ್ ನಾಟ್ ಕಮ್, ಐ ಡಿಡ್ ನಾಟ್ ಗೋ, ಐ ಡಿಡ್ ನಾಟ್ ಡ್ರಿಂಕ್, ಐ ಡಿಡ್ ನಾಟ್ ಈಟ್, ಐ ಡಿಡ್ ನಾಟ್ ರೈಟ್, ಈ ರೀತಿಯಾಗಿ ನಾವು ಬಳಸಬೇಕು. ಓಕೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ವೆಲ್, ಸೊ ದಿಸ್ ಇಸ್ ದ ಸೆಂಟೆನ್ಸ್ ಸ್ಟ್ರಕ್ಚರ್. ಈ ರೀತಿಯಾಗಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು. ನಾವು ಲೆಟ್ ಅಸ್ ಸಿ ದ ಪ್ರಾಕ್ಟಿಕಲ್ ಯೂಸೇಜ್ ಆಫ್ ದ ಫಾಸ್ಟ್ ಸಿಂಪಲ್ ಟೆನ್ಸ್. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ಫಾಸ್ಟ್ ಸಿಂಪಲ್ ಟೆನ್ಸ್ ಅಂತ ಅನ್ನೋದನ್ನು ನಾವು ಹಿಂದೆ ಆಗಿ ಹೋದಂಥ ಅಂದರೆ ಫಾರ್ ಫಾಸ್ಟ್ ಆ್ಯಕ್ಷನ್ಸ್ಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅಂದರೆ ಆದಂಥ ಘಟನೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್, ಐ ವೆಂಟ್ ಟು ಬೆಂಗಳೂರು ಎಸ್ಟರ್ಡೇ ಅಂದರೆ ನಾನು ನಿನ್ನೆ ಬೆಂಗಳೂರಿಗೆ ಹೋಗಿದ್ದೆ. ಇಲ್ಲಿ ನಿನ್ನೆ ಅನ್ನೋದು ಫಾಸ್ಟ್ ಆಗಿದ್ದಿದ್ದು, ಆದ್ದರಿಂದ ಐ ವೆಂಟ್ ಟು ಬೆಂಗಳೂರು ಎಸ್ಟರ್ಡೇ ಅಂತಂದು ಬಂದಿದೆ. ಈಗ ನೋಡಿರಿ, ಐ ಡಿಡ್ ನಾಟ್ ಗೋ ಟು ಆಫೀಸ್ ಲಾಸ್ಟ್ ವೀಕ್ ಅಂದರೆ ಹೋದ ವಾರ ನಾನು ಆಫೀಸಿಗೆ ಹೋಗಿರಲಿಲ್ಲ. ಅಂದರೆ ಹೋದ ವಾರದ ಘಟನೆಯನ್ನು ನಾವು ಮಾತಾಡ್ತಾ ಇದ್ದೀವಿ. ಐ ಡಿಡ್ ನಾಟ್ ಗೋ ಟು ಆಫೀಸ್ ಲಾಸ್ಟ್ ವೀಕ್. ಮೈ ಮದರ್ ಡಿಡ್ ನಾಟ್ ಕುಕ್ ಫುಡ್ ಎಸ್ಟರ್ಡೇ. ನೋಡಿ, ಇಲ್ಲಿ ನಮ್ಮ ತಾಯಿ ನಿನ್ನೆ ಅಡುಗೆ ಮಾಡಲಿಲ್ಲ. ಯಾಕೆ ಅಡುಗೆ ಮಾಡಲಿಲ್ಲ? ಬಿಕಾಸ್ ಶಿ ವಾಸ್ ನಾಟ್ ಫೀಲಿಂಗ್ ವೆಲ್. ಅವಳಿಗೆ ಹುಷಾರಿರಲಿಲ್ಲ, ಆದ್ದರಿಂದ ಆಕೆ ಅಡುಗೆ ಮಾಡಲಿಲ್ಲ. ಅಂದರೆ ಆದಂಥ ಘಟನೆಯನ್ನು. ನೆಕ್ಸ್ಟ್, ಇಂಡಿಯಾ ವಾನ್ ದ ವರ್ಲ್ಡ್ T20 ಕಪ್ ಲಾಸ್ಟ್ ಮಂತ್ ಅಂದರೆ ಭಾರತ ಹೋದ ತಿಂಗಳು T20 ವರ್ಲ್ಡ್ ಕಪ್ಪನ್ನು ಗೆದ್ದಿತು ಅಲ್ವಾ. ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಶಿಪ್ಪಲ್ಲಿ ಎಸ್, ಭಾರತ T20 ವರ್ಲ್ಡ್ ಕಪ್ಪನ್ನು ಗೆದ್ದಿತ್ತು. ಹೌದು ತಾನೆ? ಅದು ಫಾಸ್ಟ್ ಆ್ಯಕ್ಷನ್. ಅದನ್ನು ಈಗ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ. ಇಟ್ ರೇನ್ಡ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಎಸ್ಟರ್ಡೇ ಅಂದರೆ ನಿನ್ನೆ ತುಂಬ ಜೋರಾಗಿ ಮಳೆ ಬಂದಿತ್ತು. ನೋಡಿರಿ, ಇಲ್ಲಿ ಜೋರಾಗಿ ಅಂತ ಅನ್ಲಿಕ್ಕೆ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಂದು ಯೂಸ್ ಆಗಿದೆ. ನೆನಪು ಇಟ್ಕೊಳ್ಳಿ, ಜೋರಾಗಿ ಅಂತ ಅನ್ಲಿಕ್ಕೆ ಹೆವಿಲಿ ಅಂತಂದು ಬಳಸ್ತಾರೆ. ಇಟ್ ರೇನ್ಡ್ ಹೆವಿಲಿ ಎಸ್ಟರ್ಡೇ ಅಂತಂದು ಬರುತ್ತೆ. ಬಟ್ ಇಲ್ಲಿ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಂತಂದರೆ ನಾಯಿಗಳು ಬೇಕುಗಳು ಅಂತಂದಲ್ಲ. ಇದಕ್ಕೆ ನಾವು ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ಅಂತಂದು ಕರಿತೀವಿ ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಇಂಗ್ಲೀಷಲ್ಲಿ ಈಗ ಕನ್ನಡದಲ್ಲಿ ಹೇಗೆ ಗಾದೆ ಮಾತುಗಳಿದ್ದಾವೆ, ಅದೇ ರೀತಿ ಇಂಗ್ಲೀಷಲ್ಲಿ ಕೆಲವಷ್ಟು ಪಡೆನುಡಿಗಳು ಬರ್ತವೆ. ಅದಕ್ಕೆ ನಾವು ಅಲ್ಲಿ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಅಂತಂದರೆ ಜೋರಾಗಿ ಅಂತನ್ಲಿಕ್ಕೆ ಇಂಗ್ಲೀಷರು ಇದನ್ನ ಬಳಸ್ತಾರೆ. ಓಕೆ, ಸೊ ಇಟ್ ರೇನ್ಡ್ ಕ್ಯಾಟ್ಸ್ ಆ್ಯಂಡ್ ಡಾಗ್ಸ್ ಎಸ್ಟರ್ಡೇ ಅಂದರೆ ಜೋರಾಗಿ ಮಳೆ ಬಂದಿತ್ತು. ಸೊ ಆದಂಥ ಘಟನೆ, ರೈಟ್. ಡಿಡ್ ಯು ಗೋ ಟು ಆಫೀಸ್ ಎಸ್ಟರ್ಡೇ? ನೀವು ನಿನ್ನೆ ಆಫೀಸಿಗೆ ಹೋಗಿದ್ರಾ? ಡಿಡ್ ಯು ಗೋ ಟು ಕಾಲೇಜ್ ಎಸ್ಟರ್ಡೇ? ನಿನ್ನೆ ನೀವು ಕಾಲೇಜಿಗೆ ಹೋಗಿದ್ರಾ? ಈ ರೀತಿ ಆಗಿ ಹೋದಂಥ ಘಟನೆಗಳನ್ನು ಮಾತಾಡುವಾಗ ನಾವು ಫಾಸ್ಟ್ ಸಿಂಪಲ್ ಟೆನ್ಸನ್ನು ಬಳಸ್ತೀವಿ. ಮತ್ತು ಈ ಫಾಸ್ಟ್ ಸಿಂಪಲ್ ಟೆನ್ಸನ್ನು ನೀವು ನಿನ್ನೆ ದಿನ ಬೆಳಗ್ಗೆಯಿಂದ ಸಂಜೆ ತನಕ, ಈಗ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಹೇಗೆ ಡೈಲಿ ಹ್ಯಾಬಿಚುವಲ್ ಆ್ಯಕ್ಷನ್ಸ್ಗಳನ್ನ ಹೇಳ್ತಿದ್ವಲ್ಲ, ಹಾಗೆ ನಿನ್ನೆ ನಾವು ಬೆಳಗ್ಗೆಯಿಂದ ರಾತ್ರಿ ತನಕ ಏನು ಮಾಡಿದ್ದೀವಿ ಅಂತಂದು ಹೇಳಲಿಕ್ಕೂ ಸಹ ಬಳಸ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಐ ಗಾಟ್ ಅಪ್ ಆ್ಯಟ್ 5 AM ಎಸ್ಟರ್ಡೇ. ನಿನ್ನೆ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದೆ, ರೈಟ್. ದೆನ್ ಐ ವೆಂಟ್ ಫಾರ್ ವಾಕಿಂಗ್. ಆಮೇಲೆ ನಾನು ವಾಕಿಂಗಿಗೆ ಹೋದೆ. ಐ ಟುಕ್ ಮೈ ಬಾತ್ ಆ್ಯಟ್ 7 o'clock. ನಾನು 7 ಗಂಟೆಗೆ ನನ್ನ ಸ್ನಾನ ಮಾಡಿದೆ. ಪ್ರೆಸೆಂಟಲ್ಲಿ ಆಗಿದ್ದರೆ ಐ ಟೇಕ್ ಬಾತ್ ಅಂತಿದ್ವಿ, ಇಲ್ಲಿ ಟುಕ್ ಬಾತ್ ಅಂತಂದು ಬಂದಿದೆ. ಓಕೆ, ನೆಕ್ಸ್ಟ್ ಐ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್ ಆ್ಯಟ್ 8 AM ಎಸ್ಟರ್ಡೇ. ನಿನ್ನೆ ಬೆಳಗ್ಗೆ 8 ಗಂಟೆಗೆ ನಾನು ನಾಷ್ಟ ಮಾಡಿದೆ. ನೆಕ್ಸ್ಟ್ ಐ ಗಾಟ್ ರೆಡಿ ಫಾರ್ ಆಫೀಸ್ ಅಂದರೆ ನಾನು ಆಫೀಸ್ಗೆ ಹೋಗಲಿಕ್ಕೆ ರೆಡಿ ಆದೆ. ಅಟ್ 10 o'clock ಐ ವೆಂಟ್ ಟು ಆಫೀಸ್. ನಾನು 10 ಗಂಟೆಗೆ ಆಫೀಸಿಗೆ ಹೋದೆ. ಐ ಟುಕ್ ಮೈ ಲಂಚ್ ಆ್ಯಟ್ 2 PM ಎಸ್ಟರ್ಡೇ ಅಂದರೆ ನಿನ್ನೆ 2 ಗಂಟೆಗೆ ನಾನು ಮಧ್ಯಾಹ್ನ ಊಟ ಮಾಡಿದೆ. ಐ ಕೇಮ್ ಬ್ಯಾಕ್ ಟು ಹೋಮ್ ಆ್ಯಟ್ 5 o'clock ಇನ್ ದ ಈವ್ನಿಂಗ್ ಎಸ್ಟರ್ಡೇ ಅಂದರೆ ನಿನ್ನೆ ಸಂಜೆ 5 ಗಂಟೆಗೆ ನಾನು ಮತ್ತೆ ಮನೆಗೆ ಬಂದೆ.
ಐ ಟುಕ್ ರೆಸ್ಟ್ ಫಾರ್ ಅ ವೈಲ್. ನಂತರ ನಾನು ಒಂಚೂರು ರೆಸ್ಟ್ ತೊಗೊಂಡೆ. ನೆಕ್ಸ್ಟ್ ಐ ವಾಚ್ಡ್ ಟಿ ವಿ ಆ್ಯಟ್ 8 PM ಎಸ್ಟರ್ಡೇ. ರಾತ್ರಿ 8 ಗಂಟೆಗೆ ನಾನು ಟಿ ವಿ ನೋಡಿದೆ. ಐ ಟುಕ್ ಮೈ ಡಿನ್ನರ್ ಆ್ಯಟ್ 9 PM ಎಸ್ಟರ್ಡೇ. ಅಂದರೆ ನಾನು ನಿನ್ನೆ ರಾತ್ರಿ 9 ಗಂಟೆಗೆ ಊಟ ಮಾಡಿದೆ, ರಾತ್ರಿ ಊಟ. ನೆಕ್ಸ್ಟ್ ಐ ವೆಂಟ್ ಫಾರ್ ವಾಕಿಂಗ್ ಫಾರ್ ಅ ವೈಲ್. ಮತ್ತು ನಾನು ಒಂಚೂರು ವಾಕ್ ಮಾಡಿದೆ. ಐ ರೆಡ್ ಸಮ್ ಬುಕ್ಸ್ ಆ್ಯಟ್ 10 PM ಎಸ್ಟರ್ಡೇ. 10 ಗಂಟೆಗೆ ಕೆಲವು ಪುಸ್ತಕಗಳನ್ನು ಓದಿದೆ. ಐ ವೆಂಟ್ ಟು ಬೆಡ್ ಆ್ಯಟ್ 10:30 ಎಸ್ಟರ್ಡೇ. ಅಂದರೆ ನಿನ್ನೆ 10 ನಾನು ಮಲಗಿದೆ. ಎಸ್, ಈಗ ಇಲ್ಲಿ ನೋಡಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಮ್ಮ ಡೈಲಿ ರುಟೀನನ್ನು ಹೆಂಗೆ ಹೇಳ್ತಿದ್ವಿ ಹಾಗೆ ಫಾಸ್ಟ್ ಸಿಂಪಲ್ ಟೆನ್ಸಲ್ಲಿ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸಿದೆ. ನಾನು ಎಷ್ಟು ಗಂಟೆಗೆ ಎದ್ದೆ, ಎಷ್ಟು ಗಂಟೆಗೆ ಏನು ಮಾಡಿದೆ, ಎಷ್ಟು ಗಂಟೆಗೆ ನಾನು ಟಿಫನ್ ಮಾಡಿದೆ, ಎಷ್ಟು ಗಂಟೆಗೆ ಆಫೀಸ್ಗೆ ಹೋದೆ, ಎಷ್ಟು ಗಂಟೆಗೆ ಮಧ್ಯಾಹ್ನ ಊಟ ಮಾಡಿದೆ, ಎಷ್ಟು ಗಂಟೆಗೆ ಮನೆಗೆ ವಾಪಸ್ ಬಂದೆ, ಮತ್ತೆ ಏನು ಮಾಡಿದೆ, ಮತ್ತು ನಾನು ಏನು ಮಾಡಿದೆ, ಈ ರೀತಿ ಎಲ್ಲ ಆ್ಯಕ್ಷನ್ಸ್ಗಳನ್ನ ಕ್ರಿಯಾಪದದ 2ನೇ ರೂಪವನ್ನು ನಾನಿಲ್ಲಿ ಯೂಸ್ ಮಾಡಿ ಏನು ಈ ವಾಕ್ಯಗಳನ್ನ ಮಾಡಿದ್ದೀನೋ ಹಾಗೇ ನೀವೇನು ಮಾಡಬೇಕು ಅಂತಂದರೆ ಫ್ರೆಂಡ್ಸ್, ನಿಮಗೆ ಎಸ್ಪೆಷಲಿ ನೀವು ಬೆಳಗ್ಗೆಯಿಂದ ಸಂಜೆ ತನಕ ಯಾವ ರೀತಿಯಾಗಿ ನಿಮ್ಮ ಒಂದು ದಿನಚರಿನ ಕಳೆದಿದ್ದೀರಾ ಅಂತ ಅನ್ನೋದನ್ನು ಕ್ರಿಯಾಪದದ 2ನೇ ರೂಪವನ್ನು ಯೂಸ್ ಮಾಡಿ ಅದನ್ನು ಬರೆದು ಆನಂತರ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ವೆಲ್ ನೋಡಿ, ನೀವು ನನ್ನ ಆನ್ಲೈನ್ ಬ್ಯಾಚಲ್ಲಿ ನೀವು ಜಾಯ್ನ್ ಆದರೆ ನೇರವಾಗಿ ನನ್ನ ಜೊತೆಗೆ ನೀವು ಕನೆಕ್ಟ್ ಆಗ್ತೀರಾ. ಆವಾಗ ಈ ಒಂದು ಪ್ರಾಕ್ಟೀಸ್ ಸೆಷನ್ ನಾನು ಜಾಸ್ತಿಯಲ್ಲಿ ಮಾಡಿಸ್ತೀನಿ. ಎಸ್ ಫ್ರೆಂಡ್ಸ್, ನಿಮಗಾಗಲೇ ಗೊತ್ತಿದೆ, ಬರ್ತಾ ಇರುವಂಥ 20ನೇ ತಾರೀಕಿಗೆ ಮತ್ತೆ ಒಂದು ಹೊಸ ಆನ್ಲೈನ್ ಬ್ಯಾಚ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗಾಗಲೇ ಸುಮಾರು ಜನ ಅಡ್ಮಿಷನ್ ತೊಗೊಂಡಿದ್ದಾರೆ, ಕೆಲವು ಸೀಟ್ಸ್ಗಳು ಇನ್ನೂ ಇದ್ದಾವೆ. ಸ್ಟಿಲ್ ನೀವೇನಾದರೂ ಆ ಒಂದು ಬ್ಯಾಚ್ಗೆ ಸೇರಿಲ್ಲ ಅಂತಂತಂದರೆ ಕೆಳಗಡೆ ಕಾಣಿಸ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಡೀಟೇಲ್ಸನ್ನು ಪಡ್ಕೊಂಡು ಆ ಒಂದು ಬ್ಯಾಚ್ಗೆ ಜಾಯ್ನ್ ಆಗಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಮೂವ್. ಎಸ್, ಈಗ ಸ್ಪೋಕನ್ ಪ್ರಾಕ್ಟೀಸ್ ಫಾಸ್ಟ್ ಸಿಂಪಲ್ ಟೆನ್ಸಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂತಂತಂದರೆ ವೆರಿ ಇಂಪಾರ್ಟೆಂಟ್. ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಎಸ್, ಡಿಡ್ ಯು ಗೋ ಟು ಆಫೀಸ್ ಎಸ್ಟರ್ಡೇ ಅಂತಂತಂದು ನೀವೇನು ಮಾಡಬೇಕು? ಹೋಗಿದ್ದರೆ ಎಸ್ ಐ ಡಿಡ್ ಅನ್ಬೇಕು, ಇಲ್ಲ ಅಂತಂದು ನೋ ಐ ಡಿಡಂಟ್ ಅಂತಂದು ಅನ್ಬೇಕು. ಡಿಡಂಟ್ ಅಂತಂದ್ರೆ ಡಿಡ್ ನಾಟ್ ಅಂತಂತಂದು. ಓಕೆ, ಈ ರೀತಿ ಶಾರ್ಟಾಗಿ ಹೇಳಬೇಕು. ಎಸ್, ಈಗ ಕನ್ನಡದಲ್ಲೇ ನಾನು ಕೇಳ್ತೇನೆ, ನೀನು ನಿನ್ನೆ ಆಫೀಸ್ಗೆ ಹೋಗಿದ್ರಾ? ನೀವೇನಂತೀರಿ? ಹೌದು ಹೋಗಿದ್ದೆ ಅಷ್ಟೇ ಅಂತೀರಿ, ಇಲ್ಲ ಹೋಗಿಲ್ಲ ಅಂತಂದು ಅಷ್ಟೇ ಅಂತೀರಿ ಅಲ್ವಾ? ಹೌದು ನಾನು ಹೋಗಿದ್ದೆ ಅಂತ ಪೂರ್ತಿಯಾಗಿ ಉತ್ತರ ಹೇಳಲ್ಲ. ಅದೇ ರೀತಿ ಈಗ ಇಂಗ್ಲೀಷಲ್ಲಿ ಎಸ್ ಐ ಡಿಡ್, ನೋ ಐ ಡಿಡೆಂಟ್. ನಿಮ್ಮ ಉತ್ತರ ಪಾಸಿಟಿವ್ ಆದರೆ ಎಸ್ ಐ ಡಿಡ್ ಅನ್ಬೇಕು, ನಿಮ್ಮ ಉತ್ತರ ನೆಗೆಟಿವ್ ಆದರೆ ನೋ ಐ ಡಿಡೆಂಟ್ ಅಂತಂದು ಅನ್ಬೇಕು. ಓಕೆನಾ? ಎಸ್, ಕಮ್ ಆನ್ ಪ್ರಾಕ್ಟೀಸ್. ಡಿಡ್ ಯು ಡ್ರಿಂಕ್ ಟೀ ಎಸ್ಟರ್ಡೇ? ಎಸ್ ಐ ಡಿಡ್, ನೋ ಐ ಡಿಡೆಂಟ್. ಡಿಡ್ ಯು ರೈಟ್ exam yesterday? Yes I did, no I didn't. Did you come to our home yesterday? Yes I did, no I didn't. Did you sing a song in a competition last week? Yes I did, no I didn't. Did you visit Agra last year? Yes I did, no I didn't. Did you watch a movie? Yes I did, no I didn't. Did you invite them for function? Yes I did, no I didn't. Did you read books? Yes I did, no I didn't. Did you play cricket? Yes I did, no I didn't. Did you ask help? Yes I did, no I didn't. Did you cook food? Yes I did, no I didn't. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ಇಲ್ಲಿ ಯು ಅಲ್ಲಿ ನಾನು ಮಾತ್ರ ನಿಮ್ಮ ಪ್ರಶ್ನೆ ಕೇಳಿದ್ದೀನಿ. ಪ್ರಶ್ನೆ ಯುದಲ್ಲಿದ್ದಾಗ ಆನ್ಸರ್ನ ಆಯ್ದಲ್ಲಿ ಹೇಳಿ ನೀವು ಉತ್ತರವನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಈಗ ನಾನು ಇಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನ ಮಾತ್ರ ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ಇದನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ದ ಫಾಸ್ಟ್ ಸಿಂಪಲ್ ಟೆನ್ಸ್. ನಾವು ಲೆಟ್ ಅಸ್ ಮೂವ್ ಟು ದ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ವೆಲ್ ಫ್ರೆಂಡ್ಸ್, ಸೊ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್. ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದ್ರೇನು? ಇಲ್ಲಿ ಒಂದು ಸಮಯದಲ್ಲಿ ಫಾಸ್ಟಲ್ಲಿ ಇಂತಹ ಒಂದು ಕ್ರಿಯೆ ನಡೀತಾ ಇತ್ತು ಅನ್ನುವಂಥ ಒಂದು ವೇಳೆಯಲ್ಲಿ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸನ್ನು ನಾವು ಬಳಸ್ತೀವಿ. ವೆಲ್ ಫ್ರೆಂಡ್ಸ್, ಈ ಒಂದು ಟೆನ್ಸಲ್ಲಿ ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂದರೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೀವು ಹೇಗೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಮಾಡುವಾಗ ನೀವು ಫಾರ್ಮುಲಾ ನೋಡಿದ್ರಿ, ಅದೇ ರೀತಿ ಈಗ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಸೇಮ್ ಫಾರ್ಮುಲಾ ಬರುತ್ತೆ. ಓಕೆ, ಅಂದರೆ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸಲ್ಲಿ ಏನಾಗ್ತಾಯಿತ್ತು, ಈಗ ನಡೀತಾ ಇರುವಂಥ ಘಟನೆಗಳನ್ನ ಎಕ್ಸ್ಪ್ರೆಸ್ ಮಾಡಬೇಕಾದಾಗ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಒಂದು ಸಮಯದಲ್ಲಿ, ನಿರ್ಧರಿತ ಸಮಯದಲ್ಲಿ ಇಂಥ ಒಂದು ಆ್ಯಕ್ಷನ್ ನಡೆದಿತ್ತು ಅಂತಂದು ಹೇಳಲಿಕ್ಕೆ ಫಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ಯೂಸ್ ಆಗುತ್ತೆ. ವೆಲ್, ಈಗ ಹಾಗಾದರೆ
ಇಲ್ಲಿ 2 ಹೆಲ್ಪಿಂಗ್ ವರ್ಬ್ ಬರುತ್ತೆ. ಒಂದು ವಾಸ್, ಇನ್ನೊಂದು ವರ್. ಓಕೆ, ಸೊ ವಾಸನ್ನು ನೀವು ಐ, ಯು, ಹಿ, ಸಿ, ಇಟ್ಗೆ ಬೆಳೆಸಬೇಕು. ವರ್ ಅಂತ ಅನ್ನೋದನ್ನು ಯು, ವಿ ಮತ್ತು ದೇಗಳಿಗೆ ಬಳಸಬೇಕಾಗತ್ತೆ. ಓಕೆ, ನಾವು ಲೆಟ್ ಅಸ್ ಸಿ ದ ಫಸ್ಟ್ ಪರ್ಸನ್. ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಿದ್ದೆನು. ಅಂದರೆ ಒಂದು ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ನಿನ್ನೆ 10 ಗಂಟೆಗೆ ನಾನು ಶಾಲೆಗೆ ಹೋಗುತ್ತಿದ್ದೆನು ಅಂದರೆ ಆ ಹೋಗುವಂಥ ಕ್ರಿಯೆ ಪರ್ಟಿಕ್ಯುಲರಾಗಿ ಆ ಟೈಮಲ್ಲಿ ನಡೆದಿತ್ತು. ಓಕೆ, ಸೊ ಈ ರೀತಿ ಫಾಸ್ಟಲ್ಲಿ ಒಂದು ನಿರ್ಧಾರಿತ ಸಮಯದಲ್ಲಿ ಈ ರೀತಿ ಘಟನೆ ನಡೀತಾ ಇತ್ತು ಅನ್ನುವಂಥ ಸಂದರ್ಭದಲ್ಲಿ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಐ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಟ್ 10 o'clock yesterday. ರೈಟ್, ನೋಡಿ ಇಲ್ಲಿ ಐ ಅಂದರೆ ಸಬ್ಜೆಕ್ಟ್, ವಾಸ್ ಅಂದರೆ ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದೆನ್ ಗೋ ಅನ್ನೋದು V1, ಅದಕ್ಕೆ ING ಆ್ಯಡ್ ಆಗಿದೆ. ಅಂದರೆ ಕ್ರಿಯಾಪದಗಳಿಗೆ ING ಆ್ಯಡ್ ಮಾಡಬೇಕು. ನೋಡಿ, ಇಲ್ಲಿ ಗೋ ಇದ್ದರೆ ಗೋಯಿಂಗ್, ಡ್ರಿಂಕ್ ಇದ್ದರೆ ಡ್ರಿಂಕಿಂಗ್, ಈಟ್ ಇದ್ದರೆ ಈಟಿಂಗ್. ರೈಟ್, ಐ ವಾಸ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ಅಲ್ಲಿ ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟು. ಇದು ಫಸ್ಟ್ ಸೆಂಟೆನ್ಸ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತಂದರೆ ಐ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲ. ವಾಸ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದೇನೆ. ವಾಸಂಟ್ ಐ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ದೆನ್ ವೇರ್ ವಾಸ್ ಐ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಿದ್ದೇನೋ. WH ಕ್ವಶನ್. ಈಗ ಇದೇ ರೀತಿ ಯು ಅಲ್ಲಿ ಯು ಬಂದಾಗ ವರ್ ಹೆಲ್ಪಿಂಗ್ ವರ್ಬ್ ನಾವು ಯೂಸ್ ಮಾಡಬೇಕಾಗತ್ತೆ. ಯು ವರ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗುತ್ತಿದ್ರಿ. ಯು ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದಿಲ್ಲ. ನೆಕ್ಸ್ಟ್ ಅದನ್ನೇ ಪ್ರಶ್ನೆ ಮಾಡಬೇಕಾದಾಗ ವರ್ ಯು ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ರಾ. ವರ್ ಯು ನಾಟ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ದೆನ್ ವೇರ್ ವರ್ ಯು ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಿದ್ರಿ. ನೆಕ್ಸ್ಟ್ ದೇ ವರ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದರು. ದೇ ವೇರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಿಲ್ಲ. ಅವರು ಶಾಲೆಗೆ ಹೋಗುತ್ತಿದ್ರಾ. ವರ್ ದೇ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ವರ್ ದೇ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವರು ಎಲ್ಲಿಗೆ ಹೋಗುತ್ತಿದ್ದರು. ವೇರ್ ವರ್ ದೇ ಗೋಯಿಂಗ್. ರೈಟ್, ಈಗ ಇದನ್ನೇ ನಾವು ವಿ ವರ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದೆವು. ವಿ ವರ್ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದಿಲ್ಲ. ವರ್ ವಿ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ವಾ. ವರ್ ವಿ ನಾಟ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ದೆನ್ ವೇರ್ ವರ್ ವಿ ಗೋಯಿಂಗ್, ನಾವು ಎಲ್ಲಿಗೆ ಹೋಗುತ್ತಿದ್ದೆವು. WH ಕ್ವಶನ್. ಈಗ ಇದೇ ರೀತಿ ಥರ್ಡ್ ಪರ್ಸನ್ ನೋಡ್ರಿ. ಹಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗುತ್ತಿದ್ದನು. ಅಲ್ಲಿ ಹಿ ಸಿ ಇಟ್ ಬಂದಾಗ ವಾಸ್ ಯೂಸ್ ಮಾಡಬೇಕು. ರೈಟ್, ಅವನು ಶಾಲೆಗೆ ಹೋಗುತ್ತಿದ್ದಿಲ್ಲ. ಹಿ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್. ವಾಸ್ ಹಿ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದನೆ. ವಾಸ್ ಹಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ದೆನ್ ವೇರ್ ವಾಸ್ ಹಿ ಗೋಯಿಂಗ್, ಅವನು ಎಲ್ಲಿಗೆ ಹೋಗುತ್ತಿದ್ದನು. ನೆಕ್ಸ್ಟ್ ಸಿ ವಾಸ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಳು. ಸಿ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಿಲ್ಲ. ವಾಸ್ ಸಿ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಳೆ. ವಾಸ್ ಸಿ ನಾಟ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ದೆನ್ ವೇರ್ ವಾಸ್ ಸಿ ಗೋಯಿಂಗ್, ಅವಳು ಎಲ್ಲಿಗೆ ಹೋಗುತ್ತಿದ್ದಳು. ನೆಕ್ಸ್ಟ್ ಅದು ಶಾಲೆಗೆ ಹೋಗುತ್ತಿತ್ತು. ಇಟ್ ವಾಸ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದ್ದಿಲ್ಲ. ಇಟ್ ವಾಸ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿತ್ತೆ. ವಾಸ್ ಇಟ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಿದ್ದಿಲ್ಲವೇ. ವಾಸ್ ಇಟ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಅದು ಎಲ್ಲಿಗೆ ಹೋಗುತ್ತಿತ್ತು. ವೇರ್ ವಾಸ್ ಇಟ್ ಗೋಯಿಂಗ್. ಓಕೆ ಫ್ರೆಂಡ್ಸ್, ಸೊ ಈ ರೀತಿ ನೀವು ವಾಕ್ಯಗಳ ರಚನೆಯನ್ನು ಇಲ್ಲಿ ಮಾಡಬೇಕಾಗತ್ತೆ. ಈಗ ಹಾಗಾದರೆ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ಬಳಸ್ಬೋದು ಅಂತ ಅನ್ನೋದನ್ನು ಕೆಲವು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ನೋಡೋಣ. ಈಗ ಮೊದಲ ವಾಕ್ಯ ನೋಡಿ. ಐ ವಾಸ್ ಗೋಯಿಂಗ್ ಟು ಆಫೀಸ್ ಅಟ್ 10 o'clock yesterday ಅಂದರೆ ನಿನ್ನೆ 10 ಗಂಟೆಗೆ ನಾನು ಆಫೀಸಿಗೆ ಹೋಗುತ್ತಿದ್ದೇನು. ಅಂದರೆ 10 ಗಂಟೆಗೆ ಆಫೀಸಿಗೆ ಹೋಗುವಂಥ ಕ್ರಿಯೆ ಅಲ್ಲಿ ನಡೆದಿತ್ತು ಅನ್ನುವಂಥ ಸಂದರ್ಭದಲ್ಲಿ ಇದನ್ನು ನಾವು ಬಳಸ್ತಾ ಇದ್ದೀವಿ. ರೈಟ್, ಮೈ ಫಾದರ್ ವಾಸ್ ವರ್ಕಿಂಗ್ ಇನ್ ಅ ಫ್ಯಾಕ್ಟರಿ ಆಟ್ 7 o'clock yesterday ಅಂದರೆ ನಿನ್ನೆ ನನ್ನ ತಂದೆ 7 ಗಂಟೆಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಂದರೆ ಅಲ್ಲಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕ್ರಿಯೆ ಅಲ್ಲಿ ನಡೆದಿತ್ತು. ಓಕೆ, ಮೈ ಮದರ್ ವಾಸ್ ಕುಕಿಂಗ್ ಫುಡ್ ಅಟ್ 8 o'clock ಲಾಸ್ಟ್ ನೈಟ್ ಅಂದರೆ ನಿನ್ನೆ ರಾತ್ರಿ ಅಂತನ್ಲಿಕ್ಕೆ ಇಲ್ಲಿ ಲಾಸ್ಟ್ ನೈಟ್ ಅಂತಂದು ಬಳಸ್ತೀವಿ. ನಿನ್ನೆ ರಾತ್ರಿ 8 ಗಂಟೆಗೆ ನನ್ನ ತಾಯಿ ಅಡುಗೆ ಮಾಡ್ತಾಯಿದ್ರು. ಮೈ ಫ್ರೆಂಡ್ಸ್ ವರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಆಫ್ಟರ್ನೂನ್ ಎಸ್ಟರ್ಡೇ ಅಂದರೆ ನನ್ನ ಗೆಳೆಯರು ನಿನ್ನೆ ಮಧ್ಯಾಹ್ನ ಕ್ರಿಕೆಟ್ ಆಡುತ್ತಿದ್ದರು. ಅಲ್ಲಿ ಕ್ರಿಕೆಟ್ ಆಡುವಂಥ ಕ್ರಿಯೆ ಸ್ಟಾರ್ಟ್ ಇತ್ತು. ವರ್ ಯು ಕಮಿಂಗ್ ಟು ಆಫೀಸ್ ಎಟ್ 10 o'clock ಎಸ್ಟರ್ಡೇ ಸಾರಿ ಅಂದರೆ ನಿನ್ನೆ 10 ಗಂಟೆಗೆ ನೀವು ಆಫೀಸ್ಗೆ ಬರ್ತಾ ಇದ್ರಾ. ವರ್ ಯು ಡ್ರಿಂಕಿಂಗ್ ಟೀ ಆಟ್ 8 AM ಎಸ್ಟರ್ಡೇ ನಿನ್ನೆ 8 ಗಂಟೆಗೆ ನೀವು ಚಹಾ ಕುಡಿಯುತ್ತಿದ್ರಾ. ವರ್ ಯು ರೈಟಿಂಗ್ ಎಕ್ಸಾಮ್ ಆಟ್ 11 AM ಎಸ್ಟರ್ಡೇ
ನಿನ್ನೆ 11 ಗಂಟೆಗೆ ನೀವು ಪರೀಕ್ಷೆ ಬರೆಯುತ್ತಿದ್ರಾ? ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 10 AM ಎಸ್ಟರ್ಡೇ? ನಿನ್ನೆ ಬೆಳಗ್ಗೆ 10 ಗಂಟೆಗೆ ನೀವು ಏನು ಮಾಡ್ತಾಯಿದ್ರಿ? ಸೊ ಈ ರೀತಿ ಅಂದರೆ ಒಂದು ಕ್ರಿಯೆ ಫಾಸ್ಟಲ್ಲಿ ಒಂದು ನಿರ್ಧರಿತ ಸಮಯದಲ್ಲಿ ನಡೀತಾ ಇತ್ತು ಅನ್ನೋಂಥ ಸಂದರ್ಭದಲ್ಲಿ ಈ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಬಳಕೆ ಮಾಡ್ತೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈಗ ಸ್ಪೋಕನ್ ಪ್ರಾಕ್ಟೀಸಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ನೋಡೋಣ. ಈಗ ನಾನು ನಿಮಗೆ ವರ್ ಯು ಅಂತಂದು ಕ್ವಶನ್ ಕೇಳ್ತೀನಿ, ನೀವೇನು ಮಾಡಬೇಕು? ಎಸ್ ಐ ವಾಸ್ ಅಂತಂತಂದು ಹೇಳಬೇಕು. ಪಾಸಿಟಿವ್ ಇದ್ದರೆ ಎಸ್ ಐ ವಾಸ್ ಅನ್ಬೇಕು, ನೆಗೆಟಿವ್ ಇದ್ದರೆ ಐ ವಾಸ್ ನಾಟ್ ಅಂತಂದು ಹೇಳಬೇಕು. ಓಕೆನಾ? ಎಸ್. ವರ್ ಯು ವರ್ಕಿಂಗ್? ಎಸ್ ಐ ವಾಸ್. ನೋ ಐ ವಾಸಂಟ್. ವರ್ ಯು ಡ್ರಿಂಕಿಂಗ್ ಟೀ? ಎಸ್ ಐ ವಾಸ್. ನೋ ಐ ವಾಸಂಟ್. Were you coming to office? Yes, I was. No, I wasn't. Were you having a lunch at 2 PM yesterday? Yes, I was. No, I wasn't. Were you watching TV yesterday? Yes, I was. No, I wasn't. Were you purchasing a car last month? Yes, I was. No, I wasn't. Were you talking to him yesterday? Yes, I was. No, I wasn't. Were you singing a song? Yes, I was. No, I wasn't. Were you cooking food at 8 PM yesterday? Yes, I was. No, I wasn't. ಈ ರೀತಿ ಪ್ರಶ್ನೆಯಲ್ಲಿ ಯು ಇದ್ದಾಗ ಉತ್ತರವನ್ನು ಎಸ್ ಐ ವಾಸ್ ಅಂತಂದು ಪಾಸಿಟಿವ್ ಇದ್ದರೆ ಐ ವಾಸ್ ಹೇಳಬೇಕು, ಇಲ್ಲ ಅಂತ ನೆಗೆಟಿವ್ ಇದ್ದರೆ ಐ ವಾಸಂಟ್ ಅಂತಂದು ಹೇಳಬೇಕು. ಓಕೆ ಫ್ರೆಂಡ್ಸ್? ವೆಲ್, ಹಾಗಾದರೆ ಈಗ ಇದನ್ನು ನೀವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವ ತನಕ ಪ್ರತಿ 1 ತಾಸಿಗೆ ನೀವು ಏನೇನು ಮಾಡ್ತಾಯಿದ್ರಿ ಅಂತ ಅನ್ನೋದನ್ನು ನೀವು ಪ್ರಶ್ನೆ ಮೂಲಕ ಅಲ್ಲಿ ಇನ್ನೊಬ್ಬರಿಗೆ ಕೇಳಬೇಕು. ಹೆಂಗಂತಂದರೆ, ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 6 AM ಎಸ್ಟರ್ಡೇ? ನಿನ್ನೆ ನೀವು ಬೆಳಗ್ಗೆ 6 ಗಂಟೆಗೆ ಏನು ಮಾಡ್ತಾಯಿದ್ರಿ? ಇದು ಪ್ರಶ್ನೆ, ರೈಟ್? ನಿನ್ನೆ 6 ಗಂಟೆಗೆ ನಾನು ವಾಕಿಂಗಿಗೆ ಹೋಗ್ತಾ ಇದ್ದೆ. ಸೊ ಐ ವಾಸ್ ಗೋಯಿಂಗ್ ಫಾರ್ ಅ ವಾಕ್ ಆ್ಯಟ್ 6 AM ಎಸ್ಟರ್ಡೇ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 7 AM ಎಸ್ಟರ್ಡೇ? ನಿನ್ನೆ ಬೆಳಗ್ಗೆ 7 ಗಂಟೆಗೆ ಏನು ಮಾಡ್ತಾಯಿದ್ರಿ? ಐ ವಾಸ್ ಟೇಕಿಂಗ್ ಬಾತ್. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 8 AM ಎಸ್ಟರ್ಡೇ? ಐ ವಾಸ್ ಹ್ಯಾವಿಂಗ್ ಮೈ ಬ್ರೇಕ್ಫಾಸ್ಟ್. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 9 AM ಎಸ್ಟರ್ಡೇ? ಐ ವಾಸ್ ಗೆಟಿಂಗ್ ರೆಡಿ ಫಾರ್ ಆಫೀಸ್. ನಾನು ಆಫೀಸ್ಗೆ ಹೋಗಲಿಕ್ಕೆ ರೆಡಿ ಆಗ್ತಾಯಿದ್ದೆ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 10 AM ಎಸ್ಟರ್ಡೇ? ಐ ವಾಸ್ ಗೋಯಿಂಗ್ ಫಾರ್ ಆಫೀಸ್. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ಐ ವಾಸ್ ಗೋಯಿಂಗ್ ಟು ಆಫೀಸ್. ನಾನು ಆಫೀಸ್ಗೆ ಹೋಗ್ತಾ ಇದ್ದೆ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 1:30 o'clock ಎಸ್ಟರ್ಡೇ? ಐ ವಾಸ್ ಹ್ಯಾವಿಂಗ್ ಮೈ ಲಂಚ್. ನಾನು ಮಧ್ಯಾಹ್ನದ ಊಟ ಮಾಡ್ತಾಯಿದ್ದೆ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 5 PM ಇನ್ ದ ಈವ್ನಿಂಗ್ ಎಸ್ಟರ್ಡೇ? ಐ ವಾಸ್ ಕಮಿಂಗ್ ಬ್ಯಾಕ್ ಟು ಹೋಮ್. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 6:30 PM ಎಸ್ಟರ್ಡೇ? ಐ ವಾಸ್ ಟೇಕಿಂಗ್ ಅ ರೆಸ್ಟ್. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 7 PM ಎಸ್ಟರ್ಡೇ? ಐ ವಾಸ್ ಮೀಟಿಂಗ್ ಮೈ ಫ್ರೆಂಡ್. ನನ್ನ ಫ್ರೆಂಡಿಗೆ ಭೇಟಿ ಆಗ್ತಾಯಿದ್ದೆ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 8 PM ಎಸ್ಟರ್ಡೇ? ಐ ವಾಸ್ ವಾಚಿಂಗ್ TV ಆ್ಯಟ್ 8 PM ಎಸ್ಟರ್ಡೇ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 9 PM ಎಸ್ಟರ್ಡೇ? ಐ ವಾಸ್ ಹ್ಯಾವಿಂಗ್ ಮೈ ಡಿನ್ನರ್. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 10 PM ಎಸ್ಟರ್ಡೇ? ಐ ವಾಸ್ ರೀಡಿಂಗ್ ಸಮ್ ಬುಕ್ಸ್. ನಾನು ಕೆಲವು ಬುಕ್ಸ್ ಓದ್ತಿದ್ದೆ. ವಾಟ್ ವರ್ ಯು ಡೂಯಿಂಗ್ ಆ್ಯಟ್ 11 PM ಎಸ್ಟರ್ಡೇ? ಐ ವಾಸ್ ಸ್ಲೀಪಿಂಗ್. ನಾನು ಇದೇ ಮಾಡ್ತಾಯಿದ್ದೆ. ಓಕೆ, ಈಗ ನೋಡಿರಿ, ಬೆಳಗ್ಗೆಯಿಂದ ಹಿಡಿದು ರಾತ್ರಿ ಮಲಗುವ ತನಕ ನಾನು ಏನು ಈ ಎಷ್ಟು ಗಂಟೆಗೆ ಏನು ಮಾಡ್ತಾಯಿದ್ದೆ ಅಂತಂದು ಹೇಳಿದೆ. ಹಾಗೆ ಇದನ್ನ ನೀವು ಬರ್ಕೊಳ್ಳಿ. ನೀವು ಬೇರೆಯವ್ರಿಗೆ ಈ ರೀತಿ ಪ್ರಶ್ನೆ ಕೇಳಬೇಕು ಆ್ಯಂಡ್ ದೆನ್ ಅದಕ್ಕೆ ಉತ್ತರವನ್ನು ಅವರಿಂದ ಪಡಿಬೇಕು. ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಾಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಪರ್ಫೆಕ್ಟ್ ಆಗ್ತೀರಿ. ಓಕೆ ಫ್ರೆಂಡ್ಸ್? ವೆಲ್, ಸೊ ಇದು ಫಾಸ್ಟ್ ಸಿಂಪಲ್ ಆ್ಯಂಡ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಆಯಿತು. ಇನ್ನು ಈ ಟೆನ್ಸಸ್ ಪ್ರಾಕ್ಟೀಸಲ್ಲಿ ಈಗ ನಾನು ಮತ್ತೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಒಂದು ವಾಕ್ಯ ತಗೊಂಡು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ತನಕ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಆರ್ ಯು ರೆಡಿ? ಎಸ್. ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಯಾಕಂತಂದರೆ ಬರೀ ನೀವು ಕಲಿತು ಬರ್ಕೊಂಡ್ರೆ ಅದು ಸಾಕಾಗಲ್ಲ, ಟೆನ್ಸಸನ್ನು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಆ, ಯು ಮತ್ತು ಹೀಯಲ್ಲಿ 3 ಪರ್ಸನ್ಸ್ಗಳಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಲೆಟ್ ಅಸ್ ಟೇಕ್ ಐ ಡ್ರಿಂಕ್ ಟೀ. ನಾನು ಚಹಾ ಕುಡಿಯುತ್ತೇನೆ. ಈ ವಾಕ್ಯವನ್ನು ಈಗ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಸಿಂಪಲ್ನಿಂದ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ತನಕನೂ ನಾನು ನಿಮಗೆ ಹೇಳ್ತೀನಿ. ಇದೇ ರೀತಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಎಸ್. ಐ ಡ್ರಿಂಕ್ ಟೀ. ನಾನು ಚಹಾ ಕುಡಿಯುತ್ತೇನೆ. ಐ ಡು ನಾಟ್ ಡ್ರಿಂಕ್ ಟೀ. ನಾನು ಚಹಾ ಕುಡಿಯೋದಿಲ್ಲ. ಡು ಐ ಡ್ರಿಂಕ್ ಟೀ. ನಾನು ಚಹಾ ಕುಡಿಯುತ್ತೇನೆಯೇ? ಡೋಂಟ್ ಐ ಡ್ರಿಂಕ್ ಟೀ. ನಾನು ಚಹಾ ಕುಡಿಯೋದಿಲ್ಲವೇ? ದೆನ್ ವಾಟ್ ಡು ಐ ಡ್ರಿಂಕ್. ನಾನು ಏನು ಕುಡಿಯುತ್ತೇನೆ. ನೆಕ್ಸ್ಟ್, ಯು ಡ್ರಿಂಕ್ ಟೀ. ನೀವು ಚಹಾ ಕುಡಿಯುತ್ತೀರಿ. ಯು ಡು ನಾಟ್ ಡ್ರಿಂಕ್ ಟೀ. ನೀವು ಚಹಾ ಕುಡಿಯೋದಿಲ್ಲ. ಡು ಯು ಡ್ರಿಂಕ್ ಟೀ. ನೀವು ಚಹಾ ಕುಡಿಯುತ್ತೀರಾ?
ಡೋಂಟ್ ಯು ಡ್ರಿಂಕ್ ಟೀ, ನೀವು ಚಹಾ ಕುಡಿಯೋದಿಲ್ಲವೇ? ದೆನ್ ವಾಟ್ ಡು ಯು ಡ್ರಿಂಕ್, ನೀವೇನು ಕುಡಿಯುತ್ತೀರಿ? ನೆಕ್ಸ್ಟ್ ಹಿ ಡ್ರಿಂಕ್ಸ್ ಟೀ, ಅವನು ಚಹಾ ಕುಡಿಯುತ್ತಾನೆ. ಹಿ ಡಸ್ ನಾಟ್ ಡ್ರಿಂಕ್ ಟೀ, ಅವನು ಚಹಾ ಕುಡಿಯೋದಿಲ್ಲ. ಡಸ್ ಹಿ ಡ್ರಿಂಕ್ ಟೀ, ಅವನು ಚಹಾ ಕುಡಿಯುತ್ತಾನೆ. ಡಸ್ ನಾಟ್ ಹಿ ಡ್ರಿಂಕ್ ಟೀ, ಅವನು ಚಹಾ ಕುಡಿಯೋದಿಲ್ಲ. ದೆನ್ ವಾಟ್ ಡಸ್ ಹಿ ಡ್ರಿಂಕ್, ಅವನು ಏನು ಕುಡಿಯುತ್ತಾನೆ? ಪ್ರೆಸೆಂಟ್ ಸಿಂಪಲ್. ಈಗ ಪ್ರೆಸೆಂಟ್ ಕಂಟಿನ್ಯೂಸ್. ಐ ಆಮ್ ನಾಟ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಿರುವುದಿಲ್ಲ. ಎಮ್ ಐ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಿದ್ದೇನೆಯೇ? ಎಮ್ ಐ ನಾಟ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಿಲ್ಲವೇ? ದೆನ್ ವಾಟ್ ಆಮ್ ಐ ಡ್ರಿಂಕಿಂಗ್, ನಾನು ಏನು ಕುಡಿಯುತ್ತಿದ್ದೇನೆ? ನೆಕ್ಸ್ಟ್ ಯು ಆರ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಿದ್ದೀರಿ. ಯು ಆರ್ ನಾಟ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಿಲ್ಲ. ಆರ್ ಯು ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಿದ್ದೀರಾ? ಆರ್ ಯು ನಾಟ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಿಲ್ಲವೇ? ದೆನ್ ವಾಟ್ ಆರ್ ಯು ಡ್ರಿಂಕಿಂಗ್, ನೀವೇನು ಕುಡಿಯುತ್ತಿದ್ದೀರಿ? ನೆಕ್ಸ್ಟ್ ಹೀ ಈಸ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಿದ್ದಾನೆ. ಹೀ ಈಸ್ ನಾಟ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಿಲ್ಲ. ಈಸ್ ಹಿ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಿದ್ದಾನೆಯೇ? ಈಸ್ ಹಿ ನಾಟ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಿಲ್ಲವೇ? ದೆನ್ ವಾಟ್ ಈಸ್ ಹಿ ಡ್ರಿಂಕಿಂಗ್? ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾವ್ ಡ್ರಂಕ್ ಟೀ, ನಾನು ಚಹಾ ಕುಡಿದಿದ್ದೇನೆ. ಐ ಹ್ಯಾವ್ ನಾಟ್ ಡ್ರಂಕ್ ಟೀ, ನಾನು ಚಹಾ ಕುಡಿದಿಲ್ಲ. ಹ್ಯಾವ್ ಐ ಡ್ರಂಕ್ ಟೀ, ನಾನು ಚಹಾ ಕುಡಿದಿದ್ದೇನೆಯೇ? ಹ್ಯಾವ್ ಐ ನಾಟ್ ಡ್ರಿಂಕ್ ಟೀ, ನಾನು ಚಹಾ ಕುಡಿದಿಲ್ಲವೇ? ದೆನ್ ವಾಟ್ ಹ್ಯಾವ್ ಐ ಡ್ರಂಕ್, ನಾನು ಏನು ಕುಡಿದಿದ್ದೇನೆ? ನೆಕ್ಸ್ಟ್ ಯು ಹ್ಯಾವ್ ಡ್ರಂಕ್ ಟೀ, ನೀವು ಚಹಾ ಕುಡಿದಿದ್ದೀರಿ. ಯು ಹ್ಯಾವ್ ನಾಟ್ ಡ್ರಂಕ್ ಟೀ, ನೀವು ಚಹಾ ಕುಡಿದಿಲ್ಲ. ಹ್ಯಾವ್ ಯು ಡ್ರಂಕ್ ಟೀ, ನೀವು ಚಹಾ ಕುಡಿದಿದ್ದೀರಾ? ಹ್ಯಾವ್ ಯು ನಾಟ್ ಡ್ರಂಕ್ ಟೀ, ನೀವು ಚಹಾ ಕುಡಿದಿಲ್ಲವೇ? ದೆನ್ ವಾಟ್ ಹ್ಯಾವ್ ಯು ಡ್ರಂಕ್? ನೆಕ್ಸ್ಟ್ ಹೀ ಹ್ಯಾಸ್ ಡ್ರಂಕ್ ಟೀ, ಅವನು ಚಹಾ ಕುಡಿದಿದ್ದಾನೆ. ಹಿ ಹ್ಯಾಸ್ ನಾಟ್ ಡ್ರಂಕ್ ಟೀ, ಅವನು ಚಹಾ ಕುಡಿದಿಲ್ಲ. ಹ್ಯಾಸ್ ಹಿ ಡ್ರಂಕ್ ಟೀ, ಅವನು ಚಹಾ ಕುಡಿದಿದ್ದಾನಾ? ಹ್ಯಾಸ್ ಹಿ ನಾಟ್ ಡ್ರಂಕ್ ಟೀ, ಅವನು ಚಹಾ ಕುಡಿದಿಲ್ಲವೇ? ದೆನ್ ವಾಟ್ ಹ್ಯಾಸ್ ಹಿ ಡ್ರಂಕ್, ಅವನು ಏನು ಕುಡಿದಿದ್ದಾನೆ? ರೈಟ್. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾವ್ ಬೀನ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಲೇ ಇದ್ದೇನೆ. ಐ ಹ್ಯಾವ್ ನಾಟ್ ಬೀನ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಲೇ ಇಲ್ಲ. ಹ್ಯಾವ್ ಐ ಬೀನ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಲೇ ಇದ್ದೇನೆಯೇ? ಹ್ಯಾವ್ ಐ ನಾಟ್ ಬೀನ್ ಡ್ರಿಂಕಿಂಗ್ ಟೀ, ನಾನು ಚಹಾ ಕುಡಿಯುತ್ತಲೇ ಇಲ್ಲವೇ? ದೆನ್ ವಾಟ್ ಹ್ಯಾವ್ ಐ ಬೀನ್ ಡ್ರಿಂಕಿಂಗ್, ನಾನು ಏನು ಕುಡಿಯುತ್ತಲೇ ಇದ್ದೇನೆ? ಯು ಹ್ಯಾವ್ ಬೀನ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಲೇ ಇದ್ದೀರಿ. ಯು ಹ್ಯಾವ್ ನಾಟ್ ಬೀನ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಲೇ ಇಲ್ಲ. ಹ್ಯಾವ್ ಯು ಬೀನ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಲೇ ಇದ್ದೀರಾ? ಹ್ಯಾವ್ ಯು ನಾಟ್ ಬೀನ್ ಡ್ರಿಂಕಿಂಗ್ ಟೀ, ನೀವು ಚಹಾ ಕುಡಿಯುತ್ತಲೇ ಇಲ್ಲವೇ? ದೆನ್ ವಾಟ್ ಹ್ಯಾವ್ ಯು ಬೀನ್ ಡ್ರಿಂಕಿಂಗ್, ನೀವು ಏನು ಕುಡಿಯುತ್ತಲೇ ಇದ್ದೀರಾ? ನೆಕ್ಸ್ಟ್ ಹಿ ಹ್ಯಾಸ್ ಬೀನ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಲೇ ಇದ್ದಾನೆ. ಹಿ ಹ್ಯಾಸ್ ನಾಟ್ ಬೀನ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಲೇ ಇಲ್ಲ. ಹ್ಯಾಸ್ ಹಿ ಬೀನ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಲೇ ಇದ್ದಾನೆಯೇ? ಹ್ಯಾಸ್ ಹಿ ನಾಟ್ ಬೀನ್ ಡ್ರಿಂಕಿಂಗ್ ಟೀ, ಅವನು ಚಹಾ ಕುಡಿಯುತ್ತಲಿಲ್ಲವೇ? ದೆನ್ ವಾಟ್ ಹ್ಯಾಸ್ ಹಿ ಬೀನ್ ಡ್ರಿಂಕಿಂಗ್, ಅವನು ಏನು ಕುಡಿಯುತ್ತಲೇ ಇದ್ದಾನೆ? ಈಗ ಇದನ್ನೇ ಫಾಸ್ಟ್ ಸಿಂಪಲ್ ಟೆನ್ಸ್. ರೈಟ್. ಐ ಡ್ರ್ಯಾಂಕ್ ಟೀ ಎಸ್ಟರ್ಡೇ, ನಿನ್ನೆ ನಾನು ಚಹಾ ಕುಡಿದೆನು. ಐ ಡಿಡ್ ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನಾನು ಚಹಾ ಕುಡಿದಿರಲಿಲ್ಲ. ಡಿಡ್ ಐ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನಾನು ಚಹಾ ಕುಡಿದಿದ್ನಾ? ಡಿಡ್ ಐ ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನಾನು ಚಹಾ ಕುಡಿದಿರಲಿಲ್ಲವೇ? ದೆನ್ ವಾಟ್ ಡಿಡ್ ಐ ಡ್ರಿಂಕ್ ಎಸ್ಟರ್ಡೇ, ನಿನ್ನೆ ನಾನು ಏನು ಕುಡಿದಿದ್ದೆ? ನೆಕ್ಸ್ಟ್ ಯು ಡ್ರ್ಯಾಂಕ್ ಟೀ ಎಸ್ಟರ್ಡೇ, ನಿನ್ನೆ ನೀವು ಚಹಾ ಕುಡಿದಿದ್ರಿ. ಯು ಡಿಡ್ ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನೀವು ಚಹಾ ಕುಡಿದಿರಲಿಲ್ಲ. ಡಿಡ್ ಯು ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನೀವು ಚಹಾ ಕುಡಿದಿದ್ರಾ? ಡಿಡ್ ಯು ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ನೀವು ಚಹಾ ಕುಡಿದಿರಲಿಲ್ಲವೇ? ದೆನ್ ವಾಟ್ ಡಿಡ್ ಯು ಡ್ರಿಂಕ್, ನಿನ್ನೆ ನೀವು ಏನು ಕುಡಿದಿದ್ರಿ? ನೆಕ್ಸ್ಟ್ ಹಿ ಡ್ರ್ಯಾಂಕ್ ಟೀ ಎಸ್ಟರ್ಡೇ, ಅವನು ನಿನ್ನೆ ಚಹಾ ಕುಡಿದಿದ್ನು. ಹಿ ಡಿಡ್ ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ಅವನು ನಿನ್ನೆ ಚಹಾ ಕುಡಿದಿರಲಿಲ್ಲ. ಡಿಡ್ ಹಿ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ಅವನು ಚಹಾ ಕುಡಿದಿದ್ನಾ? ಡಿಡ್ ಹಿ ನಾಟ್ ಡ್ರಿಂಕ್ ಟೀ ಎಸ್ಟರ್ಡೇ, ನಿನ್ನೆ ಅವನು ಚಹಾ ಕುಡಿದಿರಲಿಲ್ಲವೇ? ದೆನ್ ವಾಟ್ ಡಿಡ್ ಹಿ ಡ್ರಿಂಕ್, ಅವನು ನಿನ್ನೆ ಏನು ಕುಡಿದಿದ್ನು? ರೈಟ್. ಈಗ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ವಾಸ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನಾನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದೆನು. ಐ ವಾಸ್ ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನಾನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದಿಲ್ಲ. ವಾಸ್ ಐ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನಾನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ನಾ? ವಾಸ್ ಐ ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನಾನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದಿಲ್ಲವೇ? ವಾಟ್ ವಾಸ್ ಐ ಡ್ರಿಂಕಿಂಗ್ ಅಟ್ 8 AM ಎಸ್ಟರ್ಡೇ, ನಿನ್ನೆ ಬೆಳಗ್ಗೆ 8 ಗಂಟೆಗೆ ಏನು ಕುಡಿಯುತ್ತಿದ್ದೆನು? ನೆಕ್ಸ್ಟ್ ಯು ವೇರ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನೀವು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ರಿ. ಯು ವೇರ್ ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನೀವು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದಿಲ್ಲ. ವರ್ ಯು ಡ್ರಿಂಕಿಂಗ್ ಟೀ ಅಟ್ 8 AM ಇನ್ ದ ಮಾರ್ನಿಂಗ್ ಎಸ್ಟರ್ಡೇ, ನಿನ್ನೆ ನೀವು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ರಾ? ವರ್ ಯು ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ನೀವು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದಿಲ್ಲವೇ? ದೆನ್ ವಾಟ್ ವರ್ ಯು ಡ್ರಿಂಕಿಂಗ್ ಅಟ್ 8 AM ಎಸ್ಟರ್ಡೇ, ನಿನ್ನೆ ನೀವು ಬೆಳಗ್ಗೆ 8 ಗಂಟೆಗೆ ಏನು ಕುಡಿಯುತ್ತಿದ್ರಿ? ನೆಕ್ಸ್ಟ್ ಹಿ ವಾಸ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ಅವನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದನು. ಹಿ ವಾಸ್ ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ಅವನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ದಿಲ್ಲ. ವಾಸ್ ಹಿ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ಅವನು ಬೆಳಗ್ಗೆ 8 ಗಂಟೆಗೆ ಚಹಾ ಕುಡಿಯುತ್ತಿದ್ನಾ? ವಾಸ್ ಹಿ ನಾಟ್ ಡ್ರಿಂಕಿಂಗ್ ಟೀ ಅಟ್ 8 AM ಎಸ್ಟರ್ಡೇ, ನಿನ್ನೆ ಬೆಳಗ್ಗೆ 8 ಗಂಟೆಗೆ ಅವನು ಚಹಾ ಕುಡಿಯುತ್ತಿದ್ದಿಲ್ಲವೇ? ದೆನ್ ವಾಟ್ ವಾಸ್ ಹಿ ಡ್ರಿಂಕಿಂಗ್ ಅಟ್ 8 AM ಎಸ್ಟರ್ಡೇ, ನಿನ್ನೆ ಅವನು ಬೆಳಗ್ಗೆ 8 ಗಂಟೆಗೆ ಏನು ಕುಡಿಯುತ್ತಿದ್ದನು? ಓಕೆ, ಈ ರೀತಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಹಿಡಿದು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಒಮ್ಮೆ ಅಲ್ಲಿ ಬರೀ ಇಂಗ್ಲೀಷಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ? ಈಗ ನೋಡಿರಿ, ಪ್ರೆಸೆಂಟ್ ಸಿಂಪಲ್ನಿಂದ ಫಾಸ್ಟ್ ಕಂಟಿನ್ಯೂಸ್ ತನಕ ಬರೀ ಇಂಗ್ಲೀಷ್ ಅಷ್ಟೇ ನಾನು ಸೆಂಟೆನ್ಸ್ಗಳನ್ನ ನಾನೀಗ ಪ್ರಾಕ್ಟೀಸ್ ಮಾಡ್ತೀನಿ. ರೈಟ್. ಫಸ್ಟು ಪ್ರೆಸೆಂಟ್ ಸಿಂಪಲ್. ಐ ಡ್ರಿಂಕ್ ಟೀ, ಐ ಡೋಂಟ್ ಡ್ರಿಂಕ್ ಟೀ, ಡು ಐ ಡ್ರಿಂಕ್ ಟೀ, ಡೋಂಟ್ ಐ ಡ್ರಿಂಕ್ ಟೀ, ವಾಟ್ ಡು ಐ ಡ್ರಿಂಕ್, ಯು
drink tea. You don't drink tea. Do you drink tea? Don't you drink tea? What do you drink? He drinks tea. He doesn't drink tea. Does he drink tea? Doesn't he drink tea? What does he drink? I'm present continuous tense. I'm drinking tea. I'm not drinking tea. Am I drinking tea? Am I not drinking tea? What am I drinking? You are drinking tea. You are not drinking tea. Are you drinking tea? Are you not drinking tea? What are you drinking? He is drinking tea. He is not drinking tea. Is he drinking tea? Isn't he drinking tea? What is he drinking? Next present perfect. I have drunk tea. I have not drunk tea. Have I drunk tea? Haven't I drunk tea? What have I drunk? You have drunk tea. You haven't drunk tea. Have you drunk tea? Haven't you drunk tea? What have you drunk? He has drunk tea. He hasn't drunk tea. Has he drunk tea? Hasn't he drunk tea? What has he drunk? Next present perfect and continuous tense. I have been drinking tea. I have not been drinking tea. Have I been drinking tea? What haven't I been drinking tea? What have I been drinking? You have been drinking tea. You haven't been drinking tea. Have you been drinking tea? Haven't you been drinking tea? What have you been drinking? He has been drinking tea. He hasn't been drinking tea. Has he been drinking tea? Hasn't he been drinking tea? What has he been drinking? Okay. Next fast simple tense. I drank tea. I did not drink tea. Did I drink tea? What didn't I drink tea? What did I drink? You drank tea. You did not drink tea. Did you drink tea? Didn't you drink tea? What did you drink? He drank tea. He did not drink tea. Did you drink tea? Didn't you drink tea? What did you drink? He drank tea. He did not drink tea. Did he drink tea? Didn't he drink tea? What did he drink? Okay. Fast simple ಆಯಿತು. ಇನ್ನು fast continuous. I was drinking tea. I was not drinking tea. Was I drinking tea? Wasn't I drinking tea? What was I drinking? You were drinking tea. You were not drinking tea. Were you drinking tea? Weren't you drinking tea? What were you drinking? He was drinking tea. He was not drinking tea. Was he drinking tea? Wasn't he drinking tea? What was he drinking? Well friends, ಸೊ ಈ ರೀತಿ ಫಸ್ಟ್ ಒಂದ್ಸತಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟು ಬರೀ ಇಂಗ್ಲೀಷಲ್ಲೇ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದ್ರೆ ನಮ್ಮ ಈ ವೋಕಲ್ ಕಾರ್ಡ್ ಏನಿದೆಯಲ್ವಾ, ಇದು ಪ್ರಾಕ್ಟೀಸ್ ಆಗಬೇಕು. ಆಮೇಲೆ ನಮ್ಮ ನಾಲಿಗೆ, ಹಲ್ಲು ಮತ್ತು ತುಟಿಗಳಿಗೆ ಆ ಇಂಗ್ಲೀಷ್ ವರ್ಡ್ಸ್ಗಳು ಪ್ರಾಕ್ಟೀಸ್ ಆಗಬೇಕು. ಆ ಪ್ರಾಕ್ಟೀಸ್ ಆಗಬೇಕು ಅಂತಂದರೆ, ಆ ಫ್ಲೂಯೆನ್ಸಿ ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಈ ರೀತಿ ಒಂದು ಕ್ರಿಯಾಪದವನ್ನು ತೆಗೆದುಕೊಂಡು ಎಲ್ಲ ಟೆನ್ಸಸ್ಗಳಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದಾಗ ನಾವು ಇಂಗ್ಲೀಷಲ್ಲಿ ಮಾತನಾಡುವಾಗ ನಮಗೆ ಫ್ಲೂಯೆನ್ಸಿ ಅಲ್ಲಿ ಬರುತ್ತೆ. ಓಕೆ, ಮಾಡ್ತಿರಲ್ಲ ಫ್ರೆಂಡ್ಸ್? ವೆಲ್, ಸೊ ಹಾಗಾದರೆ ಇದೇ ರೀತಿ ನಾನು ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ ನೋಡಿರಿ. ಐ ರೋಟ್ ಎಕ್ಸಾಮ್ ಯೆಸ್ಟರ್ಡೇ. ಈ ಒಂದು ಸೆಂಟೆನ್ಸನ್ನು ಫಾಸ್ಟ್ ಸಿಂಪಲ್ ಮತ್ತು ಫಾಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಮತ್ತು ಫ್ಲೂರಲ್ ಫಾರ್ಮ್ ಅಂದರೆ ಆ, ಯು, ವಿ, ದೇ, ಹಿ, ಸಿ, ಇಟ್ ಎಲ್ಲ ಒಂದು ಪರ್ಸನ್ಸ್ಗಳಲ್ಲಿ 5 ವಾಕ್ಯಗಳಲ್ಲಿ ಅಂದರೆ ಪಾಸಿಟಿವ್, ನೆಗೆಟಿವ್, ಪಾಸಿಟಿವ್ ಕ್ವಶನ್, ನೆಗೆಟಿವ್ ಕ್ವಶನ್, WH ಕ್ವಶನ್ಸ್ಗಳಲ್ಲಿ ಪ್ರಾಕ್ಟೀಸ್ ಅಂದರೆ ಫಸ್ಟ್ ಬರುತ್ತಗದು, ಆ ನಂತರ ಓರಲಿ ಅದನ್ನ ಪ್ರಾಕ್ಟೀಸ್ ಮಾಡ್ತೀರಲ್ವಾ? ವೆಲ್, ಸೊ ಮೈ ಡಿಯರ್ ಫ್ರೆಂಡ್ಸ್, ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಾಸ್ಟ್ ಸಿಂಪಲ್ ಆ್ಯಂಡ್ ಫಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಹಾಗಾದರೆ ಈ ಒಂದು ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಈ ಕ್ಲಾಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಪೋಸ್ ಇಫ್ ಯು ಹ್ಯಾವ್ ಎನಿ ಕ್ವೆರಿ, ಓಕೆ, ಯು ಮೇ ಆಸ್ಕ್ ಮಿ ಇನ್ ದ ಕಾಮೆಂಟ್ ಬಾಕ್ಸ್. ಎಸ್, ಯಾಕಂತಂದರೆ ನಿಮಗೇನಾದರೂ ಡೌಟ್ಸ್ಗಳಿದ್ದಾಗ ಅದನ್ನ ಕಾಮೆಂಟ್ ಬಾಕ್ಸಲ್ಲಿ ನೀವು ನನಗೆ ಕೇಳಿದರೆ ಅದಕ್ಕೆ ನಾನು ಉತ್ತರಿಸಲಿಕ್ಕೆ ಟ್ರೈ ಮಾಡ್ತೀನಿ. ವೆಲ್ ಫ್ರೆಂಡ್ಸ್, ಸೊ ಐ ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ಈ ವಿಡಿಯೋ ಎಷ್ಟು ಜನರಿಗೆ ಸಾಧ್ಯ ಆಗುತ್ತೆ ಅಷ್ಟು ಜನರಿಗೆ ಇನ್ನೊಬ್ಬರಿಗೆ ಇಂಗ್ಲೀಷ್ ಕಲಿಯುವಂತಹ ಒಂದು ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ಗಳಿಗೆಲ್ಲ ಶೇರ್ ಮಾಡಿ ಅಂತಂದು ಹೇಳ್ತಾ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ. ನೋಡಿರಿ, ಈಗ 5 ವಿಡಿಯೋ ಆಗಿದೆ, ಇನ್ನೂ ಸಹ 6 ವಿಡಿಯೋಸ್ಗಳು ಬಾಕಿ ಇದ್ದಾವೆ. ಓಕೆ, ಸೊ 11 ದಿನದಲ್ಲಿ ಇಂಗ್ಲೀಷ್ ಕಲೀರಿ ಅನ್ನೋಂಥ ಈ ಒಂದು ಸೀರೀಸ್ನಲ್ಲಿ ನೀವೆಲ್ಲರೂ ಏನು ಭಾಗವಹಿಸಿದಿರಲ್ಲ, ಅದೇ ರೀತಿ ನಾನು ಹೇಗೆ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಅದೇ ರೀತಿ ನೀವು ಸಹ ವರ್ಕ್ ಮಾಡ್ತೀರಲ್ವಾ? ವೆಲ್, ಸೊ ಫ್ರೆಂಡ್ಸ್, ಹಾಗಾದರೆ 6th ಡೇ ವಿಡಿಯೋದಲ್ಲಿ ನೆಕ್ಸ್ಟ್ ಮತ್ತೆ ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನೀವು ತೋರಿಸ್ತಾ ಇರೋಂಥ ಪ್ರೀತಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.